ಒಬ್ಬ ವ್ಯಕ್ತಿ ಯಾರ ತಂದೆ ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ. ಯಾವ ಧರ್ಮದವರು ಎಂಬುದು ಸ್ಪಷ್ಟವಿಲ್ಲ. ಆದರೂ ಕೋಟ್ಯಾಂತರ ಜನರ ಹೃದಯದಲ್ಲಿ ದೇವರಾಗಿ ಬದುಕುತ್ತಿರುವ ಮಹಾನುಭಾವ. ಅವರು ಯಾರು? ಅವರು ಶಿರಡಿ ಸಾಯಿಬಾಬಾ. ಇಂದು ನಾವು ಕೇಳಲಿರುವುದು ಕೇವಲ ಭಕ್ತಿ ಕಥೆಯಲ್ಲ. ಇದು ರಹಸ್ಯದಿಂದ ಆರಂಭವಾಗಿ ವಿಶ್ವಾಸದಲ್ಲಿ ಅಂತ್ಯಗೊಳ್ಳುವ ಒಂದು ದಿವ್ಯ ಜೀವನ ಪಯಣ. ಇದು ಶಿರಡಿಯ ಮಣ್ಣಿನಲ್ಲಿ ಹುಟ್ಟಿದ ಮಹಿಮೆ. ರಹಸ್ಯಮಯ ಆಗಮನ. 1838ರ ಸುತ್ತಮುತ್ತ ಕಾಲ. ಮಹಾರಾಷ್ಟ್ರದ ಒಂದು ಸಣ್ಣ ಹಳ್ಳಿ ಶಿರಡಿ. ಒಂದು ದಿನ ಹಳ್ಳಿಯವರು ಒಂದು ನೀಮ್ ಮರದ ಕೆಳಗೆ ಗಾಢ ಧ್ಯಾನದಲ್ಲಿ ಕುಳಿತಿದ್ದ ಯುವ ಯೋಗಿಯನ್ನು ಕಂಡರು. ಅವನ ಕಣ್ಣುಗಳಲ್ಲಿ ಶಾಂತಿ, ಮುಖದಲ್ಲಿ ತೇಜಸ್ಸು. ಯಾರಿಗೂ ಅವನ ಹೆಸರು ಗೊತ್ತಿರಲಿಲ್ಲ. ಅವನು ಕೆಲವೊಮ್ಮೆ ಹಿಂದಿಯಲ್ಲಿ ಮಾತನಾಡುತ್ತಿದ್ದ, ಕೆಲವೊಮ್ಮೆ ಉರ್ದು, ಕೆಲವೊಮ್ಮೆ ಸಂಸ್ಕೃತ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದ. ಹಳ್ಳಿಯವರು ಕೇಳಿದರು, ನೀವು ಯಾರು? ಅವನು ನಿಧಾನವಾಗಿ ಕಣ್ಣು ತೆರೆದು ಹೇಳಿದರು, ಅಲ್ಲಾ ಮಾಲಿಕ್, ದೇವರು ಒಬ್ಬನೇ. ಆ ಒಂದು ವಾಕ್ಯ ಅವನ ಜೀವನದ ಸಾರವಾಗಿ ಬಿಟ್ಟಿತು. ಗುರುಭಕ್ತಿ. ಬಾಬಾ ಎಂದಿಗೂ ಹೇಳುತ್ತಿದ್ದರು, ನನ್ನ ಗುರುವೇ ನನ್ನ ದೇವರು ಎಂದು. ಕೆಲವರು ಹೇಳುವಂತೆ ಅವರು ವೆಂಕುಸ ಎಂಬ ಮಹಾನ್ ಸಂತರ ಶಿಷ್ಯರಾಗಿದ್ದರು. ಒಮ್ಮೆ ಕೆಲವರು ಅಸೂಯೆಯಿಂದ ಬಾಬಾ ಮೇಲೆ ಕಲ್ಲೆಸೆದರು. ಆ ಕ್ಷಣದಲ್ಲಿ ಗುರು ತಮ್ಮದೇ ದೇಹದಿಂದ ಆ ಕಲ್ಲನ್ನು ತಡೆದರು. ಆ ಘಟನೆ ಬಾಬಾದ ಹೃದಯದಲ್ಲಿ ಒಂದು ಸತ್ಯವನ್ನು ಬಿತ್ತಿತು. ಗುರು ಎಂದರೆ ಜೀವ. ಅವರ ಬದುಕಿನ ಪ್ರತಿಯೊಂದು ಉಸಿರಿನಲ್ಲಿ ಗುರುಸ್ಮರಣೆ ಇತ್ತು. ದ್ವಾರಕಾ ಮಾಯಿಯ ಜೀವನ. ಶಿರಡಿಯಲ್ಲಿ ಒಂದು ಹಳೆಯ ಮಸೀದಿಯಲ್ಲಿ ಬಾಬಾ ವಾಸ ಆರಂಭಿಸಿದರು. ಆ ಮಸೀದಿಯನ್ನು ಅವರು ದ್ವಾರಕಾ ಮಾಯಿ ಎಂದು ಕರೆಯುತ್ತಿದ್ದರು. ಮಸೀದಿಯಲ್ಲಿ ದೀಪ ಹಚ್ಚುತ್ತಿದ್ದರು, ರಾಮನವಮಿ ಆಚರಿಸುತ್ತಿದ್ದರು. ಅದೇ ಸಮಯದಲ್ಲಿ ಕುರಾನ್ ಮಾತುಗಳನ್ನೂ ಹೇಳುತ್ತಿದ್ದರು. ಜನರು ಆಶ್ಚರ್ಯಪಟ್ಟರು, ಇವರು ಹಿಂದೂನಾ ಮುಸ್ಲಿಮಾ ಎಂದು. ಬಾಬಾ ನಗುತ್ತಿದ್ದರು. ಅವರ ಸಂದೇಶ ಒಂದೇ, ಸಬ್ಕಾ ಮಾಲಿಕ್ ಏಕ್. ಅವರಿಗೆ ಧರ್ಮಗಳ ಗಡಿಗಳಿರಲಿಲ್ಲ. ಪವಾಡಗಳ ಅಧ್ಯಾಯ. ನೀರಿನಿಂದ ದೀಪ ಬೆಳಗಿಸಿದ ಘಟನೆ. ಒಮ್ಮೆ ಹಳ್ಳಿಯ ವ್ಯಾಪಾರಿಗಳು ಎಣ್ಣೆ ಕೊಡಲು ನಿರಾಕರಿಸಿದರು. ಬಾಬಾ ಶಾಂತವಾಗಿ ನೀರನ್ನು ದೀಪದಲ್ಲಿ ಹಾಕಿ ಬೆಳಗಿಸಿದರು. ದೀಪಗಳು ರಾತ್ರಿ ತುಂಬ ಹೊಳೆಯುತ್ತಿದ್ದವು. ಜನರು ಬೆಚ್ಚಿಬಿದ್ದರು. ಬಾಬಾ ಹೇಳಿದರು, ನಂಬಿಕೆ ಇದ್ದರೆ ಅಸಾಧ್ಯವೇ ಇಲ್ಲ. ಉದಿ ಮೂಲಕ ರೋಗ ನಿವಾರಣೆ. ಬಾಬಾ ಸದಾ ಧೂನಿ ಹಚ್ಚಿ ಇಡುತ್ತಿದ್ದರು. ಅದರಿಂದ ಬಂದ ಭಸ್ಮ, ಉದಿ. ಒಬ್ಬ ಭಕ್ತನ ಮಗು ತೀವ್ರ ಜ್ವರದಿಂದ ಬಳಲುತ್ತಿದ್ದ. ಬಾಬಾ ಕೇವಲ ಉದಿ ನೀಡಿ ಹೇಳಿದರು, ಅಲ್ಲಾ ಮಾಲೀಕ್. ಮಗು ಗುಣವಾಯಿತು. ಆದರೆ ಬಾಬಾ ಹೇಳಿದರು, ನಾನು ಏನೂ ಮಾಡುವುದಿಲ್ಲ, ದೇವರು ಮಾಡುತ್ತಾನೆ. ಗಾಳಿ ಮಳೆ ನಿಲ್ಲಿಸಿದ ಕ್ಷಣ. ಒಮ್ಮೆ ಭೀಕರ ಮಳೆ ಶಿರಡಿಯನ್ನು ಕಾಡಿತು. ಜನರು ಬಾಬಾ ಬಳಿ ಓಡಿದರು. ಬಾಬಾ ಆಕಾಶದತ್ತ ನೋಡಿ ಹೇಳಿದರು, ಸಾಕು. ಮಳೆ ನಿಧಾನವಾಗಿ ಕಡಿಮೆಯಾಯಿತು. ಹಾವು ಕಚ್ಚಿದ ಭಕ್ತ. ಬಾಬಾ ಹೇಳಿದರು, ಭಯ ಬೇಡ, ಅವನು ಬದುಕುತ್ತಾನೆ. ಸ್ವಲ್ಪ ಸಮಯದ ಬಳಿಕ ವಿಷದ ಪರಿಣಾಮ ಕಡಿಮೆಯಾಯಿತು. ಅನ್ನ ಹೆಚ್ಚಿಸಿದ ಅನುಗ್ರಹ. ಅನ್ನ ಸಾಲದು ಎಂಬ ಆತಂಕ. ಬಾಬಾ ಹಂಡಿಯಲ್ಲಿ ಕೈ ಹಾಕಿ ಪ್ರಾರ್ಥಿಸಿದರು. ಎಲ್ಲರಿಗೂ ಅನ್ನ ಸಾಕಾಯಿತು. ಶ್ರದ್ಧಾ ಮತ್ತು ಸಬೂರಿ. ಬಾಬಾದ ಜೀವನದ ಸಾರ. ಶ್ರದ್ಧಾ, ನಂಬಿಕೆ. ಸಬೂರಿ, ಸಹನೆ. ಅವರು ಹೇಳುತ್ತಿದ್ದರು, ಸಹನೆಯಿಲ್ಲದೆ ಫಲ ಸಿಗುವುದಿಲ್ಲ, ನಂಬಿಕೆಯಿಲ್ಲದೆ ದೈವ ಕಾಣುವುದಿಲ್ಲ. ಅವರು ಬಡವರಿಗೆ ಅನ್ನ ನೀಡಿದರು.
ಅನಾಥರಿಗೆ ಆಶ್ರಯ ನೀಡಿದರು. ಅವರು ಮಾನವನ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸಿದರು. ಕೊನೆಯ ದಿನಗಳು 1918 ಅಕ್ಟೋಬರ್ 15. ಬಾಬಾ ತಮ್ಮ ಶಿಷ್ಯರಿಗೆ ಹೇಳಿದರು, ನಾನು ಹೋಗುತ್ತಿದ್ದೇನೆ, ಆದರೆ ನನ್ನ ಸಮಾಧಿ ಮಾತನಾಡುತ್ತದೆ. ಅವರ ದೇಹವನ್ನು ಶಿರಡಿಯಲ್ಲಿ ಸಮಾಧಿ ಮಾಡಲಾಯಿತು. ಇಂದು ಆ ಸ್ಥಳವನ್ನು ಶ್ರೀ ಸಾಯಿಬಾಬಾ ಸಂಸ್ಥಾನ್ ಟ್ರಸ್ಟ್ ನಿರ್ವಹಿಸುತ್ತಿದೆ. ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ಕೊಡುತ್ತಾರೆ. ಶಾಶ್ವತ ಸಂದೇಶ. ಅವರು ಹಿಂದೂನ, ಮುಸ್ಲಿಮ, ಅವರು ಧರ್ಮಕ್ಕಿಂತ ಮೇಲಿರುವ ಆತ್ಮಜ್ಞಾನಿ. ಅವರ ಜೀವನವೇ ಒಂದು ಸಂದೇಶ. ದೇವರು ಒಬ್ಬನೇ, ಮನುಷ್ಯರಲ್ಲಿ ವಿಭಜನೆ ಬೇಡ. ಇಂದಿಗೂ ಲಕ್ಷಾಂತರ ಜನರು ಶಿರಡಿಗೆ ಹೋಗಿ ಪ್ರಾರ್ಥಿಸುತ್ತಾರೆ. ಅವರ ಸಂದೇಶ ಒಂದೇ: ಶ್ರದ್ಧಾ, ಸಬೂರಿ. ನಂಬಿಕೆ ಇಟ್ಟುಕೋ, ಸಹನೆ ಇಟ್ಟುಕೋ. ನಾನು ನಿನ್ನ ಜೊತೆಗಿದ್ದೇನೆ. ಓಂ ಸಾಯಿರಾಮ.